ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಮೀನಾ ಮಂಜು ಹುಟ್ಟಿದ ಹಬ್ಬಕ್ಕೋಸ್ಕರ ದೇವಸ್ಥಾನಕ್ಕೆ ಬಂದಿರೋದ್ರಿಂದ ಸೂರ್ಯಗೆ ತುಂಬ ಬೇಜಾರಾಗಿದೆ. ನಾನು ಇಲ್ಲಿಗೆ ಪ್ರಸಾದ ತಿನ್ನಕ್ಕೆ ಬರಲಿಲ್ಲ. 2024ರಲ್ಲಿ ಮೀನಾ ಅನ್ನ ಕನ್ಯೆಗೆ ದಾರಿ ಎರೆದು ಆ ಕನ್ಯೆಗೆ ನನ್ನ ಜೀವನನೇ ದಾರಿ ಎರಿತೀನಿ ಅಂತ ಗಂಡು ಮುತ್ತೆ ಇದೆ. ನಾನು ಹಾಗೆ ನಡ್ಕೊಂಡಿದ್ದೀನಿ ಕೂಡ. ಆದರೆ ಒಂದಿನ ಅವಳ ಮುಂದೆ ಗಂಡನ ಅಥವಾ ತಮ್ಮನ ಅನ್ನೋ ಆಯ್ಕೆ ಬಂದ್ಬಿಡ್ತು. ತಾಯಿ ಪ್ರೀತಿ ಸಿಗದೆ ಇರೋ ನನಗೆ ಅವಳೇ ತಾಯಿ ಆಗ್ತಾಳೆ ಅಂತ ಅನ್ಕೊಂಡಿದ್ದೆ, ನಂಬಿದ್ದೆ. ಆದರೆ ಅವಳೇನು ಮಾಡಿದ್ಲು, 4 ಅಡಿ ತಣ್ಣೀರು ಸುರಿಸಿ ಅವನ ಕಣ್ಣಲ್ಲಿ ನೀರು ಸುರಿಸಿ ನನಗೆ ತಮ್ಮನೇ ಮುಖ್ಯ ಅಂತ ಹೊಸ್ಲುದಾಡ್ಕೊಂಡು ಈಚೆ ಬಂದ್ಬಿಟ್ಲು. ಆ ಮೀನಾ ಇವತ್ತಿಂದ ಬೇರೆ ಸೂರ್ಯನೇ ನೋಡ್ತೀಯಾ ಅಂತ ಹೇಳಿ ಸೂರ್ಯ ಇಲ್ಲಿಂದ ಹೊರಟೋಗ್ತಾನೆ. ಆಗ ಮೀನಾ ಕೂಡ ಸೂರ್ಯನಿಂದನೇ ರೀ ರೀ ಅಂತ ಕೂಕೊಂಡು ಬರ್ತಾಳೆ. ಆದರೆ ಸೂರ್ಯ ನಿಂತ್ಕೊಳ್ಳೋದಿಲ್ಲ, ಹೊರಟೋಗ್ತಾನೆ. ಈಗ ಮೀನಾ ಮನೆಗೆ ಬರ್ತಾಳೆ. ಮಾವ ಪ್ರಸಾದ ತಗೊಳ್ಳಿ ಮಾವ ಅಂತ ಪಂಚಾಮೃತ ರಂಗನಾಥ್ ಅವ್ರಿಗೆ ಕೊಡ್ತಾರೆ. ಆಗ ರಂಗನಾಥ್ ಅವರು ಆ ಪಂಚಾಮೃತನ ಕುಡಿದು ತುಂಬ ಚೆನ್ನಾಗಿದೆ ತಾಯಿ, ನನಗೊಂದು ಸ್ವಲ್ಪ ಕೆಲಸ ಇದೆ, ನಾನು ಹೊರಗಡೆ ಹೋಗಿ ಬರ್ತೀನಿ ಅಂತ ರಂಗನಾಥ್ ಅವರು ಹೊರಗಡೆ ಹೋಗ್ತಾರೆ. ಅತ್ತೆ ನಿಮಗೆ ಪ್ರಸಾದ ಕೊಡ್ಲಾ ಅಂತ ಹೇಳಿದಾಗ ಶಾಂತ ಅವರು, ಬೇಡಮ್ಮ ಅಣ್ಣಮ್ಮ, ಯಾವ್ಯಾವ ಕೈಯಿಂದ ಮಾಡಿರ್ತಿರೋ, ಯಾವ್ಯಾವ ಚಾಕದಿಂದ ಮಾಡಿರ್ತಿರೋ, ನನಗೆ ಯಾವುದು ಬೇಡಮ್ಮ ಅಂತ ಹೇಳಿದಾಗ ಮೀನಾ ಸರಿ ಅತ್ತೆ ಅಂತ ಹೇಳ್ತಾಳೆ. ಏನಮ್ಮ ಮೀನಮ್ಮ, ಯಜಮಾನ್ರು ಬಂದಿದ್ರೋ ದೇವಸ್ಥಾನಕ್ಕೆ, ಸುಮ್ಮನೆ ಬಂದು ಪ್ರಸಾದ ತಿನ್ಕೊಂಡದ್ನ ಅಥವಾ ಎಲ್ಲರ ಮುಂದೆ ನಿನಗೆ ಮಂಗಳಾರತಿ ಮಾಡೋದ್ನೋ? ಪಾಪ ಏನೇನೋ ಆಸೆ ಇಟ್ಕೊಂಡಿದ್ದ. ನನ್ನ ಹೆಂಡತಿ ನನ್ನ ಮಾತು ಕೇಳ್ತಾಳೆ, ನನ್ನ ಮಾತು ಮೀರಲ್ಲ ಅಂತ ಕಡ್ಡಿ ಮುರಿದು ಹಾಕಿದ್ರೆ ಅದನ್ನ ದಾಟಲ್ಲ ಅಂತ ಕೂಡ ಅಂದ್ಕೊಂಡಿದ್ದ. ಆದ್ರೆ ನೀನು ಅದನ್ನ ದಾಟದಲ್ದೆ ಕುಂಟೆ ಬಿಲ್ಲೆ ಕೂಡ ಆಡ್ಕೊ ಬಂದಿದ್ಯಾ. ಸೂರ್ಯ ಮನೆಗೆ ಬಂದು ಕೇಳ್ದ, ಹೂ ಕಟ್ಟಕ್ಕೆ ಹೋಗಿದ್ದಾಳ, ಹೂ ಮಾರಕ್ಕೆ ಹೋಗಿದ್ದಾಳ ಅಂತ. ನಾನು ಅವ್ರ ತಮ್ಮಂಗೆ ರಾಜೋಪಚಾರ ನಡೀತಾ ಇದೆ ದೇವಸ್ಥಾನದಲ್ಲಿ, ಹೋಗಪ್ಪ ಹೋಗಿ ನೋಡ್ಕೊಂಬ ಅಂತ ನಾನೇ ಹೇಳಿ ಕಳಿಸ್ದೆ ಅಂತ ಹೇಳಿದಾಗ ಮೀನಾಗೆ ಶಾಕ್ ಆಗುತ್ತೆ. ಈಗ ಸೂರ್ಯ ಮನೆಗೆ ಕುಡ್ಕೊಂಬಂದಿರ್ತಾನೆ. ಆಗ ಮೀನಾ, ರೀ ಯಾಕ್ರಿ ಕುಡ್ಕೊಂಬಂದಿದ್ದೀರಾ ಅಂತ ಹೇಳಿದಾಗ ಸೂರ್ಯ, ನೀನು ಅಲ್ಲಿಗೆ ಹೋದ್ರೆ ನಮ್ಮ ಮರ್ಯಾದೆಗಳು ಹಾಳಾಗೋಗುತ್ತೆ, ಅಲ್ಲಿಗೆ ಹೋಗಬೇಡ, ಡೋಂಟ್ ಗೋ ಅಂತ ಹೇಳಿದ್ನಾ ಇಲ್ವಾ? ಆದರೆ ನೀನು ನನ್ನ ಮಾತನ್ನ ಮೀರಿ ಹೋಗ್ಬಿಟ್ಟೆ. ನನಗೆ ಅಂತ ಯಾರೂ ಇಲ್ಲ, ನನ್ನನ್ನು ಪ್ರೀತಿಸೋರು ಯಾರೂ ಇಲ್ಲ, ನಾನು ಒಂಟಿ ಅಂತ ಸೂರ್ಯ ಬೈಕೊಂಡು ಮಲ್ಕೊಂಡ್ಬಿಡ್ತಾನೆ. ಈಗ ಇಲ್ಲಿಗೆ ಶಾಂತ ಅವರು ಬರ್ತಾರೆ. ಒಂದು ಸಣ್ಣ ಕಿಡಿ ಅಂಟಿಸ್ತೆ ಅಷ್ಟೇ, ನೋಡ್ದಾ ಯಾವ ರೀತಿ ಬ್ಲಾಸ್ಟ್ ಆಗ್ತಿದೆ ಅಂತ? ಬರ್ಲ ಬಂಗಾರ ಅಂತ ಹೋಗ್ಬೇಕಾದ್ರೆ ಮೀನಾ ಶಾಂತ ಅವರ ಕೈ ಹಿಡ್ಕೊಂಡು ಆ ಕಡೆ ಕರ್ಕೊಂಡು ಹೋಗ್ತಾಳೆ. ಮನುಷ್ಯ ನೀವು, ಅವ್ರು ನಿಮ್ಮ ಮಗ, ಅವ್ರ ಜೀವನದಲ್ಲಿ ಏನಾದ್ರು ಆಟ ಆಡಕ್ ಬಂದ್ರೆ ನಾನಂತ ಸುಮ್ಮನೆ ಇರೋದಿಲ್ಲ. ಪಾರ್ವತಿ ಆಗಿದ್ದೀನಿ, ಪಾರ್ವತಿ ಆಗಿರೋಕೆ ಬಿಡಿ, ಇಲ್ಲ ಅಂದ್ರೆ ಚಂಡಿ ಆಗ್ತೀನಿ ಅಂತ ಶಾಂತ ಅವ್ರಿಗೆ ವಾರ್ ಮಾಡಿ ಇಲ್ಲಿಂದ ಹೊರಟೋಗ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.